ತುಂಬಾ ನೋವಾಗ್ತಿದ್ಯಾ? ಇದೆಲ್ಲ ನೀನೇ ಮಾಡಿದ್ದು ಅಂದ್ಮೇಲೆ ಅದರ ಎಫೆಕ್ಟ್ನು ನೀನೇ ಅನುಭವಿಸ್ಬೇಕಲ್ವಾ? ಮೇಡಮ್, ನೀನು ನಿನ್ನ ಅಕ್ಕನ್ಗೋಸ್ಕರ ಮಾಡಿದ್ಯೋ ಇಶಾನಿ ಪ್ರೀತಿಗೋಸ್ಕರ ಮಾಡಿದ್ಯೋ ನನಗ್ ಗೊತ್ತಿಲ್ಲ. ಆದ್ರೆ ಇವತ್ತಿನ ಈಶಾನಿ ಪರಿಸ್ಥಿತಿಗೆ ನೀನೇ ಕಾರಣ. ತಪ್ಪು ಮಾಡಿದಾಗ ಆಯ್ಕೆಗಳಿರಲ್ಲ ಸಿಂಧು. ಬಂದಿದ್ದನ್ನ ಒಪ್ಕೊಂಡು ಹೋಗ್ತಾ ಇರ್ಬೇಕು. ಈ ತಪ್ಪಾಗಿದ್ದು ನನ್ನಿಂದ ಅಲ್ಲ ಮೇಡಮ್. ಮಾತಾಡ್ಬೇಡ. ನಿನ್ನ ಅಭಿಪ್ರಾಯನ ಕೇಳೋಕೆ ನಾನಿಲ್ಲಿ ಬಂದಿಲ್ಲ. ಏನಾಗ್ಬೇಕು, ನೀನೇನ್ ಮಾಡ್ಬೇಕು ಅಂತ ಹೇಳಕ್ ಬಂದಿದ್ದೀನಿ. ಕಾನೂನಿನ ಪ್ರಕಾರ ಮೊದಲನೇ ಹೆಂಡತಿ ಇರ್ಬೇಕಾದ್ರೇನೆ ಎರಡನೇ ಮದ್ವೆ ಆಗೋದು ತಪ್ಪು. ಆದ್ರೆ ನೀನೇ ಇಶಾನಿನ ಒಪ್ಕೊಂಡು ವಿರಾಟ್ ರೂಮಿಗೆ ಕಳಿಸಿದ್ಯಾ. ಜೊತೆಗೆ ನನ್ ಮಗನ್ ನಂಬಿಕೆಗೆ ದ್ರೋಹ ಮಾಡಿದ್ಯಾ. ಇಶಾನಿ ವಿರಾಟ್ನ ಮದ್ವೆ ಆಗ್ಲಿ ಅನ್ನೋದೇ ನಿನ್ನ ಆಸೆ ಆಗಿದ್ರೆ ನನ್ ಮಗನ್ ಜೀವನದಲ್ಲಿ ಇಷ್ಟು ದಿನ ನೀನಿರೋ ಅವಶ್ಯಕತೆ ಏನಿತ್ತು? ಯಾಕೆ ಹಾಗೆ ಮಾಡ್ದೆ ಅಂತ ಹೇಳ್ದೆ ಅಲ್ವಾ ಮೇಡಮ್. ಈಗ ನಾನು ವಿರಾಟ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ನೀನ್ ಮಾಡಿದನ್ನ ಪ್ರೀತಿಯನ್ನಲ್ಲ, ಅವಶ್ಯಕತೆ ಅಂತಾರೆ. ನೋಡು, ಇಶಾನಿ ಪರಿಸ್ಥಿತಿನ ನಾಳೆ ಜನ ಪ್ರಶ್ನೆ ಮಾಡೋದಕ್ಕೆ ಮೊದಲು ವಿರಾಟ್ ಇಶಾನಿಗೆ ತಾಳಿ ಕಟ್ಲೇಬೇಕು. ನನಗ್ ಸ್ವಲ್ಪ ಟೈಮ್ ಕೊಟ್ರೆ ಇಶಾನಿ ಸಾಯೋದನ್ನ ನೋಡ್ಬೇಕಾಗುತ್ತೆ. ಪಾಪ ಅವಳು ಇಷ್ಟು ದೊಡ್ಡ ಸತ್ಯನ ಮನ್ಸಲ್ಲಿಟ್ಕೊಂಡು ಹೇಗಿದ್ಲೋ. ಓಕೆ, ನಿನಗ್ ವಿಷಯ ಗೊತ್ತಾದಾಗಾದ್ರೂ ನನಗೆ ಹೇಳ್ಬೇಕಾಗಿತ್ತು ತಾನೆ? ಅದು ನನಗ್ ನಂಬಿಕೆ ಇರ್ಲಿಲ್ಲ ಮೇಡಮ್. ಓ, ನಿನ್ನಕ್ಕ ಭವಾನಿ ಮದ್ವೆಗಿಂತ ಮುಂಚೆ ನಾನ್ ಪ್ರೆಗ್ನೆಂಟು ಅಂದಾಗ ನಿನಗೆ ನಂಬಿಕೆ ಬಂದಿತ್ತಾ? ಇಲ್ಲ, ಅವಳ ಮಾತಲ್ಲಿ ನಂಬಿಕೆ ಇಲ್ಲ ಅಂತ ಸುಮ್ಮನಾಗ್ಬಿಟ್ಯಾ? ಯಾಕೆ, ನಿನ್ನ ಅಕ್ಕಂದಾದ್ರೆ ಜೀವನ ಇವಳ್ದಲ್ವಾ? ಎಲ್ಲೇ ಅನ್ಯಾಯ ಆದ್ರೂ ಅದ್ರ ವಿರುದ್ಧ ಮೊದಲನೇ ಧ್ವನಿ ಯಾವಾಗ್ಲೂ ಸಿಂಧುದೇ ಆಗಿರ್ಬೇಕಾದ್ರೆ ನೀನಿರೋ ಮನೇಲಿ ಅದು ನಿನ್ನಿಂದನೇ ಆಗಿರೋ ತಪ್ಪನ್ನ ಇಷ್ಟು ಹಗುರವಾಗಿ ನೋಡ್ಬಿಟ್ಯಾ ನೀನು? ಇಲ್ಲ, ನಾನು ಇಶಾನಿಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ದೆ ಮೇಡಮ್. ಯಾವಾಗ ನೀನು ಅರ್ಥ ಮಾಡ್ಸಿದ್ದು? ವಿರಾಟ್ ಮತ್ತೆ ಇಶಾನಿ ಒಂದಾದ್ಮೇಲೆ ತಾನೆ? ನನ್ ಮಗ ನಿನ್ ಮದ್ವೆ ಆಗೋವಾಗ ಕಾಯ್ತಾ ಇದ್ದಿದ್ದು ಇಶಾನಿ ಪ್ರೆಗ್ನೆಂಟ್ ಆದ್ಮೇಲೆ ನಿನಗೆ ವಿರಾಟ್ ಜೀವ ಆಗ್ಬಿಟ್ನಾ? ಇಶಾನಿಗೆ ವಿರಾಟ್ ಯಾವತ್ತಿದ್ರು ನಿನ್ನವನೇ ಅಂತ ಮಾತು ಕೊಡೋದಕ್ಕೆ ಯಾರು ಹೇಳಿದ್ದು? ವಿರಾಟ್ನ ಮದ್ವೆ ಆಗಿದ್ದ ಕ್ಷಣನೇ ಅವನ್ನ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡವಳು ಈಗ ವಿರಾಟ್ಗೋಸ್ಕರ ಹಂಬಲ್ಸಿದ್ರೆ ವಿರಾಟ್ ನಿನಗೆ ಸಿಗ್ತಾನೆ ಅಂತ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ನೀನು ಕೊಟ್ಟ ಮಾತಿನ ಪ್ರಕಾರ ಇಶಾನಿ ವಿರಾಟ್ನ ಮದ್ವೆ ಆಗ್ಲೇಬೇಕು. ಮಾತಾಡ್ಬೇಡ. ನೀನಕ್ಕ ಮದ್ವೆಗಿಂತ ಮುಂಚೆ ತಾಯಿ ಆದ್ಲು ಅಂತ ಪ್ರತಿಜ್ಞೆ ಮಾಡಿದ ಪರಶುರಾಮಂತರ ಹಠ ಸಾಧಿಸಿ ಈ ಮನೆಗೆ ಭವಾನಿನ ಸೊಸೆ ಮಾಡ್ದೆ. ಈಗ ಇಶಾನಿ ನಿನ್ನ ಅಕ್ಕನ ಜಾಗದಲ್ಲಿದ್ದಾಳೆ. ಅವಳನ್ನ ದಡ ಮುಡ್ಸೋ ಜವಾಬ್ದಾರಿನೂ ನೀನೇ ತಗೋಬೇಕು. ಇಶಾನಿ ಪ್ರೆಗ್ನೆಂಟ್ ಆಗಿರೋದ್ ನಿಜ ಅಂತ ನನಗೀಗ್ಲೂ ಅನ್ನಿಸ್ತಿಲ್ಲ ಮೇಡಮ್. ನೀನೇ ಮಾಡ್ಸಿದ ಟೆಸ್ಟ್ ಪಾಸಿಟಿವ್ ಆಗಿ ಬಂದಿದೆ ಅಂದ್ಮೇಲೂ ನಿನಗೆ ಅನುಮಾನನಾ? ಇದು ನನ್ನ ಅಭಿಪ್ರಾಯ ಮಾತ್ರ ಅಲ್ಲ, ವಿರಾಟ್ ಕೂಡ ಇದನ್ನೇ ಹೇಳ್ತಿದ್ದಾರೆ. ಪ್ರಜ್ಞೆ ಇಲ್ದೆ ಮಲ್ಗಿದ್ದವನ್ಗೆ ಒಳಗೆ ಏನಾಯ್ತು ಅನ್ನೋದು ಯಾರು ಗೊತ್ತಾಗತ್ತೆ? ಗೊತ್ತಿಲ್ಲ, ಆದ್ರೆ ವಿರಾಟ್ ಇದನ್ನೆಲ್ಲ ಕಂಡು ಹಿಡಿಯಕ್ಕೆ ಬೇಕಾದಷ್ಟು ಟೆಸ್ಟ್ಗಳಿದೆ ಅಂತ ಹೇಳ್ತಿದ್ರು. ನಾಳೆ ಮದ್ವೆ ಇಟ್ಕೊಂಡು ಈಗ ಅತಿ ಬುದ್ಧಿವಂತಿಕೆ ತೋರಿಸಿದ್ರೆ ನಾನ್ ಸುಮ್ಮನೆ ಇರಲ್ಲ. ನೋಡು, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಿನ್ನಿಂದ ಆಗಿದ್ದ ತಪ್ಪನ್ನ ನೀನೇ ಸರಿ ಮಾಡ್ಬೇಕು. ನಾಳೆ ನೀನೇ ಮುಂದೆ ನಿಂತು ನಿನ್ನ ಗಂಡನ್ಗೆ ಇಶಾನಿ ಜೊತೆ ಮದ್ವೆ ಮಾಡಿಸ್ಬೇಕು.
ಮದ್ವೆ ಏನಾದ್ರೂ ನಿಲ್ಸೋದಕ್ ಪ್ರಯತ್ನ ಪಟ್ರೆ ನಾನು ಈ ರೀತಿ ಮಾತಾಡಲ್ಲ, ನೆನ್ಪಲ್ಲಿಟ್ಕೊ. ಏನಮ್ಮ, ತವ್ರ ಮನೆ ತಾಲಿನ ಅರ್ಶಿನ ದಾರಕ್ಕೆ ಕರೆಕ್ಟಾಗಿ ಜೋಡಿಸಿದಿರಲ್ವ? ಹಾ, 2 ಮನೆ ತಾಳಿನೂ ರೆಡಿ ಇದೆ. ಪುರೋಹಿತ್ರೆ, ನೀವು ಮದುವೆಗೆ ಏನೇನು ಬೇಕು ಅಂತ ಲಿಸ್ಟ್ ಕೊಟ್ಟಿದ್ರೋ ಅದನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ದೀವಿ. ಇನ್ನೂ ಏನಾದರೂ ಬೇಕಾ ನೋಡ್ಬಿಟ್ಟು ಹೇಳಿ. ನಾನೆಲ್ಲ ಸಿದ್ಧತೆ ಮಾಡ್ಕೊಳ್ತೀನಿ. ನೀವು ವಧುವಾರ ರೆಡಿ ಇದ್ದಾರೆ ನೋಡ್ಕೊಂಬಂದ್ಬಿಡಿ. ಹಾ ಪುರೋಹಿತ್ರೆ, ಹುಡುಗಿ ರೆಡಿ ಇದ್ದಾಳೆ. ಹುಡುಗ ಒಳ್ಳೇದಾಯ್ತು. ಮದುಮಗಳನ್ನ ಕರ್ಕೊಂಡೋಗಿ ದೇವ್ರ ಮನೇಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಕ್ಕೆ ಹೇಳಿ. ಪುರೋಹಿತ್ರೆ, ಅದೆಲ್ಲ ಆಮೇಲೆ. ಮೊದಲು ತಾಳಿ ಕಟ್ಟೋ ಶಾಸ್ತ್ರನ ಮುಗಿಸ್ಬಿಡಿ. ಸರಿ ತಾಯಿ. ಏನು ಒಬ್ಳೆ ಬರ್ತಿದ್ದಾಳೆ? ವಿರಾಟ್ ಮದುವೆ ಆಗೋದಿಕ್ ಒಪ್ತಿಲ್ವಾ? ಏನೇ ಒಬ್ಳೆ ಬಂದಿದ್ಯಾ? ವಿರಾಟಲ್ಲೇ ಓಂಕಾರ್, ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಮಗಳ ಮದುವೆ ಏನಾದ್ರೂ ನಿಂತ್ರೆ ನಾನ್ ಮಾತ್ರ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ತ್ರಿಲೋಚನ, ನಿಲ್ಲೋ ಮಾತು ಯಾಕೆ ಆಡ್ತಾ ಇದೀಯಾ? ಮದುವೆ ನಡೀಲಿ ಅಂತ ತಾನೇ ಇಷ್ಟೆಲ್ಲ ಮಾಡ್ತಾ ಇರೋದು. ಅದನ್ನೆಲ್ಲ ಅರ್ಥ ಆಗ್ಬೇಕಾಗಿರೋರ್ಗೆ ಹೇಳಿ. ನನಗೆ ನೇರವಾಗಿ ಹೇಳಿ ಆಂಟಿ, ಈ ತರ ಸುತ್ತಿ ಬಳಸಿ ಮಾತಾಡೋ ಅವಶ್ಯಕತೆ ಇಲ್ಲ. ಅರ್ಥ ಮಾಡ್ಕೊಳ್ಳೋರ್ಗೆ ಏನ್ ಬೇಕಾದ್ರೂ ಹೇಳ್ಬೋದು, ಜಾಣಪೆದ್ರಿಗೆ ಏನ್ ತಾನೇ ಹೇಳಕ್ಕಾಗತ್ತೆ? ಅಂದ್ರೆ ನಾನ್ ಮದ್ವೆ ನಿಲ್ಲಿಸ್ತೀನಿ ಅಂತ ಅನ್ನಿಸ್ತಿದ್ಯಾ? ಹಾಗೇನಾದ್ರೂ ಮಾಡಿದ್ರೆ ನೆಕ್ಸ್ಟ್ ಮೂಮೆಂಟು ಈ ಮನೆಯಲ್ಲಿ ಇರೋದಕ್ಕೆ ನಿನಗೆ ಅವಕಾಶ ಇರಲ್ಲ ಅಷ್ಟೇ. ಸಿಂಧು, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಮಗಳ ಮದುವೆ. ನಿಮ್ಗೆ ನಿಮ್ ಮಗಳ ಲೈಫು ಎಷ್ಟು ಮುಖ್ಯ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಅದಕ್ಕೆ ನಾನ್ ವಿರಾಟ್ ಹತ್ರ ಮಾತಾಡಿ ಮದ್ವೆಗೆ ಒಪ್ಸಿದ್ದೀನಿ. ನೀನು ಅಷ್ಟೊಂದು ಒಳ್ಳೆಯವಳಲ್ಲ ಅನ್ನೋದು ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ಮಾವ, ಮದ್ವೆ ದೇವಸ್ಥಾನದಲ್ಲಿ ಅಂತಂದ್ರಿ, ನೋಡಿದ್ರೆ ಮನೆಯಲ್ಲೇ ಮಾಡ್ತಿದ್ದೀರಾ ಮಾವ? ಹಾ, ಮದ್ವೆ ದೇವಸ್ಥಾನದಲ್ಲಿ ಆಗ್ಬೇಕಿತ್ತಲ್ವಾ? ಹೌದಪ್ಪ, ದೇವಸ್ಥಾನದಲ್ಲೇ ಮಾಡಬೇಕಿತ್ತು. ಆದರೆ ದ ಗ್ರೇಟ್ ಬಿಸ್ನೆಸ್ ವುಮನ್ ವಸುಂಧರಾ ರಾಜ್ ಬಹದ್ದೂರ್ ಅವರ 2ನೇ ಮಗಂಗೆ 2ನೇ ಮದುವೆ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಇನ್ನು ಮೀಡಿಯಾ ನ್ಯೂಸು ಅಂತೆಲ್ಲ ಅಕ್ಕಂಗೆ ಇರಿಟೇಟ್ ಆಗುತ್ತೆ.